ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಸಮರ್ಥನೆ ನಮ್ಮ ಈ ಜಿಲ್ಲಾ ಇವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಇಲ್ಲಿ ಸಂಸತ್ ಸದಸ್ಯರು ಹೇಗೆ ರೀತಿ ಇದನ್ನು ಸಮರ್ಥನೆ ಮಾಡ್ಕೋತಾರೆ ಅಂತ ನನಗಂತೂ ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಗೆ ಏನಾರ ಕೊಡುಗೆ ಇದೆಯಾ ಹೇಳಿ, ಹೋಗಲಿ. ನಮ್ಮ ರಾಜ್ಯಕ್ಕೆ ಕೊಡುಗೆ ಇದೆಯಾ ಹೇಳಿ, ಹೋಗಲಿ. ಅವರ ಇಲಾಖೆಯಲ್ಲಿ ಕೊಡುಗೆ ಇದೆಯಾ ಹೇಳಿ. ಸುಮ್ಮನೆ ಭರವಸೆ ಮಾತುಗಳೇ ಬಿಟ್ಟು ಒಂದು ಹೇಳ್ತಾ ಇದ್ದಾರೆ ಬಿಟ್ಟು ಯಾವುದು ಭರವಸೆಗಳು ಅನುಷ್ಠಾನ ಮಾಡೋದಿಲ್ಲ. ನಮಗೆ ಬರಬೇಕಾದಂಥ ಅದನ್ನು ಕೇಳಲಿಕ್ಕೂ ವಾಯ್ಸ್ ಇಲ್ಲ ಅಂತ ಹೇಳಿದ್ರೆ ಇವರು ಯಾವ ರೀತಿ ಸಂಸತ್ ಸದಸ್ಯರ ಕೆಲಸ ಮಾಡ್ತಾರೆ? ಇವ್ರ ಮೇಲೆ ಜನ ಎಷ್ಟು ನಂಬಿಕೆ ಇಡ್ಬೋದು? ಭಾವನಾತ್ಮಕವಾಗಿ ಜನರನ್ನ ನೀವು ಅವ್ರನ್ನ ಇಟ್ಕೊಳ್ಳೋದಕ್ಕೆ ಹೊರ್ತು ನೀವು ಅವ್ರನ್ನ ಏನು ನೀವು ಭಾವನಾತ್ಮಕವಾಗಿ ಅವರ ಪ್ರೀತಿ ಗಳಿಸಿದಿರಿ, ನಿಮ್ಮ ಎಲ್ಲಿ ಭಾವನೆಗಳಲ್ಲಿ ಏನು ಹೋಗ್ತಾನೆ ಆಗ್ತಾಯಿಲ್ಲ. ಅದಕ್ಕೆ ರಾಜಕಾರಣ ಮಾಡೋಕ್ಕೆ ನಿಮಗೆ ಅಧಿಕಾರ ಬೇಕು ಅಂದಾಗ ಈ ರಾಜ್ಯದ ಜನ ಬೇಕು, ಈ ಜಿಲ್ಲೆ ಜನ ಬೇಕು, ಎಲ್ಲರೂ ಬೇಕು. ಬೇರೆ ಈ ಸಮಯದಲ್ಲಿ ಯಾಕೆ ನೀವು ಕೇಳ್ತಕ್ಕ ಅಟ್ಲೀಸ್ಟ್ ಒಂದು ವಾಯ್ಸ್ ಅವರು ಬರಬೇಕಲ್ಲ. ಕುಮಾರಸ್ವಾಮಿ ಅವರ ಸಾಧನೆ ಶೂನ್ಯ ಅಂತ. ಕುಮಾರಸ್ವಾಮಿ ಅವ್ರ ಸಾಧನೆ ಒಂದು ವರ್ಷ ಆಯಿತು ಬಂತು ಅಂತ ಕಾಣಿಸುತ್ತೆ. ನಾನು ಕಂಡಂಗೆ ಆಟೋ ಸ್ಟ್ಯಾಂಡ್ ಒಂದು ಕಾಣ್ತದೆ. ಅದೆಲ್ಲ ಮಕ್ಕಳಿಗೆ ಅದಕ್ಕೆ ಭಾವನಾತ್ಮಕವಾಗಿ ನಮ್ಮ ಜನಕ್ಕೆ ಏನು ನಾವು ಮಂಡ್ಯದವರು ಒಂಥರ ಈ ಕುರಿ ಬಿದ್ದ ಹಳ್ಳ ಅಂತೀವಿ ನಾವು. ಇಡೀ ದೇಶ ಒಂಥರ ತೀರ್ಮಾನ ತಗೊಂಡ್ರೆ ನಾವು ಮಂಡ್ಯದವರು ಒಂಥರ ತೀರ್ಮಾನ ತಗೋತೀವಿ. ಅದರಲ್ಲಿ ನಾನು ಒಬ್ಬ. ಆ ಥರದ ಭಾವನೆಗಳಿಗೆ ನಮಗೆ ಅಯ್ಯೋ ಪಾಪ ಅಂದ್ಬಿಟ್ರೆ ಅವ್ನು ಮಾಡ್ರ್ ಮಾಡಿದ್ರು ಒಪ್ಕೊಬಿಡ್ತೀವಿ. ಅವ್ನು ಮಾಡ್ರ್ ನಮ್ಮ ಮಟ್ಟಿಲ್ಲ, ನಮ್ಮ ಮನೆಯಲ್ಲೇ ಮನೆ ಮಾಡ್ರ್ ಮಾಡಿದ್ರು ಅವನು ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ಅವ್ನು ಹೆಡ್ತಿ ಮಕ್ಕಳು ಏನೋ ಕರ್ಕೊಂಬಂದು 4 ದಿವಸ ಹತ್ಬಿಟ್ರೆ ಓಲಿ ಹಾಳಾಗೋಲಿ ಬಿಡಪ್ಪ ಅನ್ನುವಷ್ಟು ಮಟ್ಟಿಗೆ ನಾವು ಭಾವನಾತ್ಮಕವಾದಂಥ ಜೀವಿಗಳು ಮಂಡ್ಯ ಜಿಲ್ಲೆಯವರು. ಅವ್ರಿಗೆ ಹೆಂಗೆ ಬೇಕು ಹಂಗೆ ಹೇಳ್ತಕ್ಕಂಥದ್ದು ಬಿಟ್ರೆ ಇನ್ನೇನು ಕಾಣಲಿಲ್ಲಪ್ಪ. ಪಾಪ ನಮ್ಮ ರೈತರೆಲ್ಲ ಇದಕ್ಕೆ ಹೋದರು, ಡೆಲ್ಲಿ ತನಕ ಹೋದರು. ನಮ್ಮ ಪಾಲಹಳ್ಳಿ ಲಿಂಕ್ ಲೈನ್ ರಸ್ತೆಗೆ ಮಾಡ್ತಕ್ಕಂಥವ್ರು ಒಂದು ಸರ್ವಿಸ್ ರೋಡ್ ಮಾಡಿಸಿ ಅಂತ. ನಾನು ಹೋಗ್ತೀನಿ ಅಂತಂದೆ, ನನಗೆ ಸಮಯ ಕೊಡಲಿಲ್ಲ. ಕೊನೆಗೆ ನಮ್ಮ ಗಡ್ಕರಿ ಸಾಹೇಬ್ರ ಹತ್ರ ಸಮಯ ತಗೊಂಡಿದ್ದೆ, ಅದನ್ನು ಸಹ ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಯಾರು ಕ್ಯಾನ್ಸಲ್ ಮಾಡಿಸಿದ್ರು ಅಂತ ಗೊತ್ತಿಲ್ಲ ನನಗೆ. ಸಮಯ ನಿಗದಿ ಪಡಿಸಿದ್ರು. ಇವ್ರಿಗೆ ನಾವು ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ. ರೈತರಲ್ಲಪ್ಪ, ಈಗ ನಾವು ಹೇಳ್ತೀವಿ ರೈತರ ವಿಚಾರ, ಅಭಿವೃದ್ಧಿ ವಿಚಾರ, ಅವು ಇವು ಅಂತ ಹೇಳ್ತೀವಿ. ಈಗ ನಾನು ಫೋನ್ ಮಾಡಲಿಲ್ಲ ಅಂದರೆ ನನ್ನ ಫೋನ್ನ ಇದನ್ನು ಡಯಲ್ ಲಿಸ್ಟ್ ತಗೊಬಿಡಿ. ಕಳೆದ 3 ತಿಂಗಳ ಹಿಂದ್ಗಡೆ ನಾನು ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಅವ್ರ ಪಿ ಎಗೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ, ಕೃಷ್ಣಯ್ಯನವ್ರಿಗೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ. ನಮ್ಮ ಹುಡುಗ ಅದೇನೋ ಹಿಂದೆ ಪಿಕ್ ಮಾಡ್ತಿದ್ರು, ಯಾಕೋ ಇತ್ತೀಚೆಗೆ ಪಿಕ್ ಮಾಡಲಿಲ್ಲ. ಏನೋ ದೇವ್ರು ಒಳ್ಳೆ ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಅದೊಂದೇ ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು. ರಾಜಕಾರಣ ಒಂದು ಕಡೆ ಬದಿಗಿಡಿ, ರಾಜಕಾರಣ ಇರ್ತದೆ, ರಾಜಕಾರಣ ಬರ್ತದೆ ಹೋಗ್ತದೆ. ಅಧಿಕಾರ ನಾವು ಪಡೆದಿದ್ದೀವಿ, ಅಧಿಕಾರದಿಂದ ಸೋತಿದ್ದೀವಿ, ಠೇವಣಿನೂ ಕಳ್ಕೊಂಡಿದ್ದೀವಿ, ಮತ್ತು ಜನ ಇಷ್ಟಪಟ್ಟರು ಬಂದಿದ್ದೀವಿ. ರಾಜಕಾರಣನೇ ಬೇರೆ, ನಮ್ಮ ನಡವಳಿಕೆನೇ ಬೇರೆ. ನಡವಳಿಕೆ ನಮಗೆಲ್ಲ ಹೇಳ್ಕೊಟ್ಬಿಟ್ಟು ನಡವಳಿಕೆಲ್ಲ ಅವನೇ ಕಲಿದವ್ರೆ ನಾವೇನಪ್ಪ ಮಾಡೋದು? ಪ್ರಶ್ನೆ ಕೇಳಿದ್ರೆ ಇವರು ಬೇಕು ಕಾಂಗ್ರೆಸ್ನವರು ಅಂತ ಕೇಳ್ತಾರೆ. ನಮ್ಮಲ್ಲಿ ಬೆಳೆದವರು ಹುಟ್ಟವ್ರು ನಾವು ದುಡ್ದಿಲ್ಲ ಸಮಯ, ನಾವು ಬೆಳೆದಿಲ್ವ? ಹಂಗಾರೆ ನಾವೇನು ಮಾಡೇ ಇಲ್ವಾ? ಸರ್ವೀಸ್ ಮಾಡೇ ಇಲ್ವ? ನಾವು ಸರ್ವೀಸ್ ಮಾಡ್ದೇ ಇಲ್ಲಿ ತನಕ ಬಂದು ನಿಂತ್ಕೊಳ್ಳೋಕ್ಕಾಯ್ತದ? ಸರ್ವೀಸ್ ಮಾಡಿದ್ರೆ ನಿಮ್ಮ ಕೊಡುಗೆ ಏನಿದೆ? ಇವಾಗ ಇಷ್ಟೆಲ್ಲ ಇಟ್ಟು ಪ್ರಾಮಾಣಿಕವಾಗಿ 4 ಲಕ್ಷ 3.5 ಲಕ್ಷ 4 ಲಕ್ಷ ಓಟ್ ಕೊಟ್ಟು ಜನ ಲೀಡ್ ಕೊಟ್ಟು ಗೆಲ್ಲಿಸಿದ್ರಲ್ಲ, ಏನು ಕೊಡುಗೆ ಕೇಳಿದ್ರೆ ಸಮಯ ನಾನು ರೆಡಿ ಇದ್ದೀನಿ ಅಂತೀರಿ. ಸಮಯ ನನಗೆ ಕೊಡಲಿಲ್ವಲ್ಲ ಸರ್. ಈಗ ಆಯಿತು ಸರ್, ಆಯಿತು. ನಾವು ಏನೋ ಮಾಡೋಕ್ಕೆ ಯಾಕೆ ಏನು ಮಾಡಬೇಕಾಯ್ತು? ಈಗ ನಾವು ಇಂಡಸ್ಟ್ರಿಯಲ್ ಇದಕ್ಕೆ ನಾವೊಂದು ಸಣ್ಣ ಅವರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತೀನಿ. ನಮ್ಮ ವಿಪ್ರೋದವ್ರಿಗೆ ಮತ್ತು ಶಾನ್ ಪೊಲಂಜಿ ಅವ್ರಿಗೆ ನಮ್ಮ ಕೈಗಾರಿಕಾ KIDB ವತಿಯಿಂದ ಸುಮಾರು ಒಂದು 250 ಎಕರೆ ನಮ್ಮ ವಿಕ್ರಾಂತ್ ಪಕ್ಕದಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ. ಸ್ಥಳೀಯವಾದಂಥ ಒಂದು ಸಮಸ್ಯೆಗಳು ಇತ್ತು, ಅದು ಬಗೆಹರಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದ್ವಿ. ಏನು ಆ ಸ್ಮಶಾನಕ್ಕೆ ಆಶ್ರಯದ ಮನೆ ತಗೊಂಡಿದ್ರು, ಆ ಒಂದು 10 ಎಕರೆ 15 ಎಕರೆ ಬಿಟ್ಟರೆ ಶಾನ್ ಪೊಲಂಜಿ ವಿಪ್ರೋದವ್ರಿಗೆ ಹೇಳಿ ದಯವಿಟ್ಟು ನಮ್ಮಲ್ಲಿ ಕೈಗಾರಿಕೆನ ಮೊಗರಹಳ್ಳಿಯಲ್ಲಿ 250 ಎಕರೆ ಕೈಗಾರಿಕೆಗೋಸ್ಕರ ಮೀಸಲಾತಿ ಇಟ್ಟು ಅದನ್ನು ಕೊಟ್ಟಿದ್ವಿ. ದಯವಿಟ್ಟು ಅವರಿಬ್ಬರು ಕಂಪ್ನಿ ಜೊತೆಲಿ ಮಾತಾಡಿ ಆ ತಗೊಂಡು ಕೊಡಲಿ ಸ್ವಾಮಿ. ನಾನು ವಿನಂತಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ.
ಅಂದರೆ ರಾಜ್ಯ ಸರ್ಕಾರದ ನಡವಳಿಕೆ ನೋಡಿ ಸ್ವಾಮಿ ನಾನು ಹೇಳ್ತಾ ಇದ್ದೀನಲ್ಲ, ಈಗಾಗಲೇ ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ದೀವಿ. ಈಗ ಅವರೇನು ಸೆಮಿಕಂಡಕ್ಟರ್ ತರ್ತೀನಿ, ನಾನು ಇದು ತರ್ತೀನಿ, ಕೈಗಾರಿಕೆ ಇಂಡಸ್ಟ್ರೀಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ. ಈಗ ನಾವು ಈಗಾಗಲೇ ವಿಪ್ರೋದವ್ರಿಗೆ ಮತ್ತು ಶಾಂಜಿ ಪುಲಂಜಿ ಅವ್ರಿಗೆ ಸುಮಾರು 250 ಎಕರೆನ ಈ ಹಿಂದೆ ಇದ್ದಂಥ ಸರ್ಕಾರನೇ ಕೊಟ್ಟಿದೆ. ಅದನ್ನು ನಾನು KIDBಯಿಂದ ವತಿಯಿಂದ ಕೈ ಬಿಡಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಕೊನೆಗೆ ಅಲ್ಲಿ ಆಶ್ರಯ ಇದ್ದ ಜಮೀನು ಸಮೇತ ಕೊಟ್ಬಿಟ್ಟಿದ್ದಾರೆ, ಸ್ಮಶಾನದ ಜಮೀನು ಕೊಟ್ಟವ್ರೆ. ಅದು ಬಿಟ್ಬಿಟ್ಟು KIDB ಅವ್ರಿಗೂ ನೀವು ತಗೊಳ್ರಪ್ಪ ಅಂತ ಹೇಳಿದ್ವಿ. ಮಾತುಕತೆ ಹಂತದಲ್ಲಿತ್ತು. ಅವರು ಅಷ್ಟು ವರ್ಷದಿಂದ ಇವತ್ತು ನಾನು ಮೊದಲನೇ ಸಲ MLA ಆದಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ, ಇದುವರೆಗೆ ಬರಲಿಲ್ಲ. ಈಗಲಾರು ನಮ್ಮ ನೆಚ್ಚಿನ ಕುಮಾರಣ್ಣ, ನಮ್ಮ ಸಂಸತ್ ಸದಸ್ಯರು ಕುಮಾರಣ್ಣ, ಕೇಂದ್ರ ಮಂತ್ರಿ ಕುಮಾರಣ್ಣ ಬಂದು ದಯವಿಟ್ಟು ಅದನ್ನು ಪ್ರಾರಂಭ ಮಾಡಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟು ನಮ್ಮ ಜನಕ್ಕೆ ಉದ್ಯೋಗ ಕೊಡಿಸ್ತೀವಿ ಸ್ವಾಮಿ. ನಿಜವಾಗ್ಲೂ ಇದೊಂದು ಅತ್ಯಂತ ದುರದೃಷ್ಟಕರ ಸಂಗತಿ. ಕರ್ನಾಟಕದ ಭಾಗ್ಯಕ್ಕೆ, ಕರ್ನಾಟಕ ಜನತೆಗೆ ಏನೆಲ್ಲ ಆಸೆ ಇಟ್ಟಿದ್ರು, ನಮಗೆ ಕೊಡಬೇಕಾದಂಥ ಹಣವನ್ನು ಸಹ ಕೊಡಲಿಲ್ಲ. ನಮಗೆ ಅವ್ರು ಮಾತು ಕೊಟ್ಟಂಥ ಏನು 15 ಫೈನಾನ್ಸ್ ಕಮಿಟಿ, 15 ಫೈನಾನ್ಸ್ ಏನು ಕಮಿಟಿ ಏನು ಹೇಳಿದೆ, ನೀತಿ ಆಯೋಗ ಏನು ಹೇಳಿದೆ, ಅಲ್ಲಿ ಬರಬೇಕಾದ ಹಣನೂ ನಾವು ಕೊಡೋದಿಲ್ಲ ಅಂತ ಹೇಳಿದ್ರೆ ಏನು ಇವರು ಸಾಧನೆ ಮಾಡ್ತಾರೆ BJP ಅವರು? ಏನು ಇದೊಂದು ನಿರಾಶಾದಾಯಕ ಬಡ್ಜೆಟು. ಸುಮಾರು 4.5 ಲಕ್ಷ ಕೋಟಿಗಿಂತ ಹೆಚ್ಚು ಟ್ಯಾಕ್ಸು ಪ್ರತಿ ವರ್ಷ ಅವ್ರಿಗೆ ಹೋಗ್ತದೆ. ನಮಗೆ ಕೊಡ್ತಕ್ಕಂಥದ್ದು 13 ರೂಪಾಯಿ. 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 13 ರೂಪಾಯಿ ಕೊಡ್ತಾರೆ. ಬೇರೆಯವ್ರಿಗೆ 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ 300 ರೂಪಾಯಿ ಕೊಡ್ತಾರೆ. ಇದು ತಾರತಮ್ಯ ಅಲ್ವಾ? ಅದನ್ನು ಸರಿಪಡಿಸಿ ಅಂತ ನಾವು ಕೇಳಿದ್ರೆ ಇದುವರೆಗೆ ಸರಿಪಡಿಸ್ತಿಲ್ಲ. ಕೊನೆ ಪಕ್ಷ ನಮಗೆ ಕೊಡಬೇಕಾದ ದುಡ್ಡು 13 ರೂಪಾಯಿ ಕೊಡ್ತಾಯಿದ್ರಲ್ಲ, ಅದನ್ನಾರ ಪೂರ್ಣ ಪ್ರಮಾಣದಲ್ಲಿ ಕೊಡ್ತಾರೆ, ಅದನ್ನು ಕೊಡಲಿಲ್ಲ. 15 ಫೈನಾನ್ಸ್ ಕಮಿಟಿ, ಸುಪ್ರೀಂ ಕೋರ್ಟು ಇವೆಲ್ಲ ಮಧ್ಯಪ್ರವೇಶ ಮಾಡಿ ಹೇಳಿದ್ರು ನಮಗೆ ಬರಬೇಕಾದಂಥ ಅನುದಾನವನ್ನು ಕೊಡಲಿಲ್ಲ. BJPಯವರು ಯಾವ ಮುಖ ಹೊತ್ಕೊಂಡು ಇದನ್ನು ಸ್ವಾಗತ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ನನಗೆ ಹೈ ಸ್ಪೀಡ್ ಟ್ರೈನು ನಮ್ಮಲ್ಲಿ ಎಲ್ಲಿಂದ ಹೈದರಾಬಾದಿಂದ ಬರ್ತದೆ, ಚೆನ್ನೈಯಿಂದ ಬರ್ತದೆ. ಚೆನ್ನೈಯಿಂದ ಬೆಂಗಳೂರಿಗೆ ಬರೋದು ಬದಲು ಬೆಂಗಳೂರಿಂದ ಚೆನ್ನೈಗೆ ಏನಾರು ಮಾಡಿದರೆ, ಅದು ನೀವು ತೋರಿಸಿರೋದು ಚೆನ್ನೈ, ಅವರು ಹೆಡ್ ಕ್ವಾರ್ಟ್ರು. ನಿಮ್ಗೆ ಯಾವ್ದಾರು ಒಂದು ಸಂಪರ್ಕ ಬೇಕೇ ಬೇಕಲ್ಲ. ನಾವು ಮಾಡಿದ್ದೀವಿ ಅಂತ ಏನು ಮಾಡಿದಿರಿ ನೀವು? ಏನು ಸುಮ್ಮನೆ ಹೇಳ್ಕೋಬೇಕು ಅಷ್ಟೇ, ಸುಮ್ಮನೆ ಕೇಳ್ಕೋಬೇಕು. ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ಏನು ಮಾಡ್ತೀರಿ? ಕೇಂದ್ರ ಸರ್ಕಾರದ ಜೊತೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ GST ಸಂಬಂಧಪಟ್ಟಂಥ ಕೃಷ್ಣ ಬೈರೇಗೌಡರು ಹಲವಾರು ಸಲ ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ದಾರೆ. ಒಂದು ಸಲ ಭೇಟಿ ಕೊಟ್ಟಿದ್ದಾರೆ, ಭೇಟಿ ಸಮಯನೂ ಕೊಡೋದಿಲ್ಲ. ಒಂದೊಂದು ಸಲ ಏನಾಗ್ತದೆ, ನಾವು ಸಮಯ ಕೇಳಿದ್ರೆ ಸಮಯನೇ ಕೊಡೋದಿಲ್ಲ. ಆ ಥರದ ಘಟನೆಗಳು ನನಗೆ ಸ್ವತಃ ಅನುಭವ ಆಗಿವೆ. ಮುಂದೆ ಸಮಯ ಬಂದಾಗ ಹೇಳ್ತೀನಿ ಏನೇನಾಯಿತು ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.